ಇವತ್ತು ನಾ ಹೋಗಿನ್ರಿ ಇಚ್ಚಲ್ಕರಿಂದಾಗ ವಡಾಪಾವ್ ಟೇಸ್ಟ್ ಮಾಡಕ್ಕೆ. ಫಸ್ಟ್ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ನೋಡ್ರಿ ಇದು ಮೆಣ್ಸಿಕಾಯ್ದಾಗ ಶಾಬುದನೆ ಹಾಕಿ ಈ ಥರದ ಶಾಂಡ್ಗಿ ಮಾಡ್ತಾರಂತ. ಸೊ ಇದನ್ನು ತಂದ ಇಲ್ಲಿ ಹಾಕಾಕತ್ತೇವೆ ನೋಡ್ರಿ. ಸೊ ಬರ್ರಿ ಫಸ್ಟ್ ಶಾಂಡ್ಗಿದು ಹಾಕೋದ ಮಸ್ತ್ ಪಕ್ಕಿ ಇದನ್ನೆಲ್ಲ ಲೈನ್ ಬೈ ಲೈನ್ ನಾ ಮತ್ತು ಮಮ್ಮಿ ಜೋಡಿಸ್ತೇವೆ. ಮತ್ತು ಫೈನಲಿ ನಮ್ದು ಶಾಂಡ್ಗಿ ಹಾಕಿ ಈ ಥರ ರೆಡಿ ಆಗ್ತೈತ್ರಿ. ಸೊ ನೆಕ್ಸ್ಟ್ ನಾ ಹೋಗ್ಬೇಕ್ರಿ ಈಗ ಇಚ್ಚಲ್ಕರಂಜಿಗ. ಫಸ್ಟ್ ಪಾರ್ಸಲ್ ಬಂದಿತ್ತು ಅದನ್ನು ತೊಗೊಂಡ ನಾ ಮತ್ತು ನಮ್ಮ ತಮ್ಮ ಹೊಂಟು ನೋಡ್ರಿ ಈಗ ಇಚ್ಚಲ್ಕರಂಜಿಗ. ಸೊ ಫಸ್ಟ್ ಹೋಗುವಾಗ ನೋಡ್ತೀನಿ ರೀ ಫುಲ್ ಗಾಳಿ ಇತ್ತು ಮತ್ತು ಬಿಸಿಲೂ ಇತ್ತು. ಆ ಬಿಸಿಲಾಗ ಇಂಥ ಚಂದ ಹೊಲ ಗ್ರೀನರಿ ಎಲ್ಲ ನೋಡ್ಕೊತ ನಾವು ಫೈನಲಿ ಇನ್ನೊಂದು 8 ಕಿಲೋಮೀಟರ್ ಇತ್ತು ಇಚ್ಚಲ್ಕರಂಜಿದಾಗ ರೀಚ್ ಆಗ್ತೇವ್ರಿ. ಆಮೇಲೆ ಬಟ್ ಇಂಥ ಗ್ರೀನರಿ ಹೊಲ ನೋಡ್ಕೊಂಡೆ ನಮಗೆ ಒಂದೇ ನೆನಪು ಬರ್ತಿತ್ತು ರೀ, ನಮ್ಮ ಅಜ್ಜ ಮತ್ತು ಅಜ್ಜಿ ಯಾಕೆ ಆ ಹೊಲನೆಲ್ಲ ಮಾರಿದೇನಂತ ನಮ್ಮ ಪಾಲದ. ಸೊ ಏನು ಮಾಡಕ್ಕೆ ಬರಂಗಿಲ್ಲ, ಇಂಥದ್ದೆಲ್ಲ ವಿಷಯ ಮಾತಾಡ್ಕೊತ ಫೈನಲಿ ನಾವು ಬರ್ತೇವ್ರಿ ನಮ್ಮ ಇಚ್ಚಲ್ಕರಂಜಿದಾಗ. ಫಸ್ಟ್ ಅಲ್ಲಿ ನಮಗೇನು ಬೇಕಾಗಿತ್ತು ಅದು ವಸ್ತುವನ್ನು ತೊಗೊಂಡ ನಾವೀಗ ಹೋಗುನ್ ಬರ್ರಿ ಇಚ್ಚಲ್ಕರಂಜಿದಾಗ ಎಲ್ಲಿ ಮಸ್ತ್ ವಡಾಪಾವ್ ಸಿಗ್ತಿ ಅಂತ ಅಲ್ಲಿ ಹೋಗಿ ವಡಾಪಾವನ್ನ ಟೇಸ್ಟ್ ಮಾಡೋಣ. ಸೊ ಫೈನಲಿ ಆ ಪ್ಲೇಸಿಗೆ ಬರ್ತೇವ್ರಿ. ಇದು ಇರೋದ್ರಿ ಅವಂತಿ ವಡ ಇಚ್ಚಲ್ಕರಂಜಿದಾಗ. ಇಲ್ಲಿ ಬಂದು ಟೇಸ್ಟ್ ಮಾಡೋದು ಹೆಂಗೈತೆ. ಸೊ ಫೈನಲಿ ನಾವು ಒಂದು ವಡಾಪಾವ್ ತೊಗೋತೇವೆ ನೋಡ್ರಿ, 25 ರೂಪೀಸ್ ಒಂದು ವಡಾಪಾವ್ ಅಂತ. ಬರ್ರಿ ಈಗ ಟೇಸ್ಟ್ ಮಾಡೋಣ ಹೆಂಗೈತೆ. ಸೊ 1 ಬೈಟ್ ತೊಗೋತೇನೆ, ಟೇಸ್ಟ್ ಮಾಡ್ತೇನೆ. ವಡಾಪಾವ್ ಖತರ್ನಾಗೈತ್ರಿ, ಬಟ್ ನಮ್ಮ ವಡಾಪಾವ್ ಅಷ್ಟೇನು ಟೇಸ್ಟ್ ಇರಲಿಲ್ಲ. ನಮ್ದಿರೋದ್ರಿ ಗಣೇಶ್ ವಡಾಪಾವ್ ಚಿಕ್ಕ ಹಿಡ್ದಾಗ ಸಿಗುನ್ರಿ ಮುಂದಿನ. ಓಕೆ ಬಾಯ್.